ಸಾಮಾನ್ಯವಾಗಿ ಯಾರ್ದಾದ್ರೂ ಬರ್ತ್ಡೇ ಬಂತು ಅಥವಾ ವಧುವರರಿಗೆ ಶುಭ ಹಾರೈಸಬೇಕು ಅಂದರೆ ಅವರಿಗೆ ಹೂವಿನ ಬೊಕ್ಕೆಯನ್ನು ಕೊಟ್ಟು ಶುಭವನ್ನ ಹೇಳ್ತೀವಿ. ಆದರೆ ಕೆಲವೊಂದ್ಸಲ ಹೂವಿನ ಬೆಲೆ ಗಗನಕ್ಕೆ ಏರಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವೇ ಬೊಕ್ಕೆಯನ್ನು ರೆಡಿ ಮಾಡೋದು ಒಳ್ಳೆಯದಲ್ವಾ? ಅದು ಹೇಗೆ ಅಂತ ಕೇಳ್ತೀರಾ? ಎಲ್ಲಿದೆ ನೋಡಿ ಅದರ ಪರಿಪರಿ ವಿಧಾನ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಫ್ಲವರ್ ಬುಕ್ಕೆಯನ್ನು ಮಾಡುವುದನ್ನು ತೋರಿಸುತ್ತಿದ್ದೇನೆ. ಫ್ಲವರ್ ಬುಕ್ಕೆ ಮಾಡೋಕ್ಕೆ ಬೇಕಾಗಿರೋ ಮಟೀರಿಯಲ್ಸ್: ಪ್ಲಾಸ್ಟಿಕ್ ಶೀಟ್, ತೆಂಗಿನ ಗರಿ ಕಡ್ಡಿ, ಸಿಲ್ವರ್ ಶೀಟ್, ಥರ್ಮಾಕೋಲ್ ಬಾಲ್ಸ್, ಗ್ರೀನ್ ಕಲರ್ ರಿಬ್ಬನ್ಸ್, ರೆಡ್ ಸ್ಯಾಟಿನ್ ರಿಬ್ಬನ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್, ವೈಟ್ ಗ್ಲೂ ಮತ್ತು ಟಿಕ್ಸೋ, ಸ್ಟ್ಯಾಪ್ಲರ್ ಮತ್ತು ಸೀಸರ್. ಫ್ಲವರ್ ಬುಕ್ಕೆ ನಾನಾ ರೀತಿಯಲ್ಲಿ ಉಪಯೋಗಿಸುತ್ತೇವೆ. ಮೊದಲಿಗೆ ಪ್ಲಾಸ್ಟಿಕ್ ಶೀಟನ್ನು ತೆಗೆದುಕೊಳ್ಳಬೇಕು. ನಂತರ ಅದನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು. ಅದನ್ನು ಈ ಥರ ಟ್ರಯಾಂಗಲ್ ಶೇಪ್ನಲ್ಲಿ ಮಡಿಸಿ ನಾವು ಕಟ್ ಮಾಡ್ಕೋಬೇಕು. ಕರೆಕ್ಟ್ ಸ್ಕ್ವೇರ್ ಶೇಪಾಗಿ ಬರಬೇಕದು. ಈಗ ಈ ಸ್ಕ್ವೇರ್ ಶೇಪ್ ಪ್ಲಾಸ್ಟಿಕ್ ಬಂದ ನಂತರ ನಾವು ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಐಸ್ ಕ್ರೀಮ್ ಕೋನ್ ಇರುತ್ತಲ್ಲ ಆ ಥರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದ ಕಾರ್ನರಿಗೆ ನಾವು ಸ್ಟ್ಯಾಪ್ಲರ್ ಹೊಡ್ಕೋಬೇಕು. ನೀಟಾಗಿ ಕರೆಕ್ಟಾಗಿ ಬರಬೇಕು. ಇಲ್ಲೇ ಸ್ಟ್ಯಾಪ್ಲರ್ ಹೊಡ್ಕೊಂಡ ನಂತರ ನಾವಿಲ್ಲೇ ಎಂಡಿಗೆ ಸ್ಟ್ಯಾಪ್ಲರ್ ಹೊಡ್ಕೋಬೇಕು, ಸ್ಟಿಫ್ ಆಗಿ ಕೂಡಕ್ಕೆ. ನಾವು ನೆಕ್ಸ್ಟ್ ಗುಂಡ್ಪಿನ್ನನ್ನು ತಗೊಂಡು ಇಲ್ಲೇ ಸೆಂಟರಿಗೆ ಹಾಕಬೇಕು, ಅಂದರೆ ಅದು ಉಚ್ಚೋದಿಲ್ಲ. ಈಗ ನಾವು ಬುಕ್ಕೆಗೆ ಬೇಕಾಗಿರುವಂಥ ಪ್ಲಾಸ್ಟಿಕ್ ರೆಡಿ ಮಾಡ್ಕೊಂಡಾಯಿತು. ಈಗ ಬುಕ್ಕೆಗೆ ಬೇಕಾಗಿರುವಂಥ ಪ್ಲಾಸ್ಟಿಕ್ಕನ್ನು ರೆಡಿ ಮಾಡ್ಕೊಂಡಾಗಿದೆ. ನಂತರ ನಾವು ರಿಬ್ಬನ್ನಿಂದ ಫೆದರ್ಸನ್ನು ಮಾಡಬೇಕು. ಅಂದರೆ ಲೀಫ್ ಅದು ಬರ್ತಾವಲ್ಲ ಗ್ರೀನ್ ಕಲರ್, ಅದು ಹಿಂದೆ ಅಂಥ ಲೀಫ್ ಮಾಡ್ಕೊಳ್ಳಿಕ್ಕೆ ಗ್ರೀನ್ ಕಲರ್ ರಿಬ್ಬನ್ ಯೂಸ್ ಆಗುತ್ತೆ. ಈ ರಿಬ್ಬನ್ನಲ್ಲಿ 2 ಬಾರ್ಡರ್ ಇರುತ್ತಲ್ಲ, ಒಂದು ಎಜ್ಜಿಂದ ಹಿಡಿದು ಇನ್ನೊಂದು ಎಜ್ ತನಕ ಕಟ್ ಮಾಡ್ಕೋಬೇಕು. ಇದು ಬರೋ ಎಳೆಯನ್ನು ನಾವು ತೆಗೆದುಕೊಳ್ಳಬೇಕು. ಒಂದು ಕಡೆ ಬಾರ್ಡರ್ ಕಟ್ ಮಾಡಿದ ನಂತರ ಅದು ತಾನಾಗೆ ಹೀಗೆ ಎಳೆ ಬರುತ್ತಾ ಹೋಗುತ್ತದೆ. ಸೆಕೆಂಡ್ ಎಜ್ ತನಕ ತಕ್ಕೋಬೇಕು. ನಾ ಆಲ್ರೆಡಿ ಇದನ್ನು ರಿಬ್ಬನ್ನ ಫುಲ್ ತಕ್ಕೊಂಡು ಬಂದಿದ್ದೀನಿ. ಈಗ ಎಳೆಯನ್ನು ಪೂರ್ತಿ ತೆಗೆದ ಮೇಲೆ ಅದು ಈ ಥರ ಕಾಣುತ್ತದೆ. ನೆಕ್ಸ್ಟ್ ಇದನ್ನು ತಗೊಂಡು ಕಟ್ಟಿಗೆಗೆ ಸುತ್ಕೋಬೇಕು. ಈಗ ಸಿಲ್ವರ್ ಪೇಪರ್ ಒಂದು ಸ್ಕ್ವೇರ್ ಪೀಸಲ್ಲಿ ಕಟ್ ಮಾಡ್ಕೋಬೇಕು. ಈ ಸ್ಕ್ವೇರ್ ಪೀಸ್ ಕಟ್ ಮಾಡ್ಕೊಂಡ್ಮೇಲೆ ನಾವು ಬುಕ್ಕೆಗೆ ಹೆಂಗೆ ಪ್ಲಾಸ್ಟಿಕ್ ಕೋನ್ ಶೇಪಲ್ಲಿ ಮಾಡಿದ್ವಲ್ಲ ಹಾಗೆ ಇದನ್ನು ಕೋನ್ ಶೇಪಲ್ಲಿ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಎಜ್ಜಿಗೆ ಸ್ಟ್ಯಾಪ್ಲರ್ ಹಾಕಬೇಕು. ಮತ್ತು ಈಗ ಇದಾದ ನಂತರ ಇದು ಪ್ಲಾಸ್ಟಿಕ್ಕನ್ನು ತಗೊಂಡು ಇದನ್ನು ಇದ್ರ ಒಳಗೆ ಹಾಕಬೇಕು. ಇದನ್ನು ಎದಕ್ಕೆ ಹಾಕ್ಬೇಕಂದ್ರೆ ನಾವು ಕಡ್ಡಿ ಅದು ಹಾಕಿರ್ತೇವಲ್ಲ ಅದು ಕಾಣಿಸ್ಬಾರ್ದಂತ ಇದನ್ನು ಹಾಕೋದು. ಆಮೇಲೆ ಮತ್ತೆ ಈ ಪ್ಲಾಸ್ಟಿಕ್ ಮತ್ತು ಸಿಲ್ವರ್ ಪೇಪರನ್ನು ಹಿಡಿದು ಒಂದು ಸ್ಟ್ಯಾಪ್ಲರ್ ಹೊಡಿಬೇಕು. ಕಡ್ಡಿಗಳನ್ನು ತಗೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಿಗೆ ನಾವು ಕಟ್ ಮಾಡ್ಕೋತಾ ಹೋಗಬೇಕು. ಹೀಗೆ ಇದಕ್ಕಿಂತ ಸಣ್ಣದು ಮಾಡ್ತಾ ಹೋಗಬೇಕು. ಈ ಕ್ರಿಯೇಟಿವಿಟಿ ಕಸ್ಬರ್ಗಿ ಕಟ್ಟಿ ಒಂದು 7-8 ಥರದ್ದು ಕಡ್ಡಿಯನ್ನು ಮುರ್ಕೋಬೇಕು. ಆಮೇಲೆ ಒಂದೊಂದು ಕಡ್ಡಿಗೆ ಈ ಎಳೆ ಉಚ್ಚಿದ ರಿಬ್ಬನನ್ನು ತಗೊಂಡು ಸುತ್ತಾ ಹೋಗಬೇಕು. ಫಸ್ಟ್ ವೈಟ್ ಗ್ಲೂ ಹಾಕೋಬೇಕು ಕಡ್ಡಿಗೆ ಫುಲ್ಲು. ಅದು ಎಳೆ ಬಿಚ್ಚಿರೋದ್ರಿಂದ ಪಕ್ಷಿಗಳ ಫೆದರ್ ಇರುತ್ತಲ್ಲ ಆ ಥರ ಕಾಣಿಸುತ್ತೆ. ಇದನ್ನು ತೆಂಗಿನ ಗೆರೆ ಕಡ್ಡಿಯಲ್ಲೇ ಮಾಡಬೇಕು. ಇದನ್ನು ಸುತ್ತೋದ್ರಿಂದ ಅದು ಸ್ಟಿಫ್ ಆಗಿ ಕೂಡುತ್ತೆ. ಹೀಗೆ ಸುತ್ತುತ್ತಾ ಹೋಗಬೇಕು. ಇದು ಫುಲ್ ಕವರ್ ಆಗೋ ತನಕ ಸುತ್ತಬೇಕು. ಇದೇ ಥರ ಒಂದಿಷ್ಟು ಕಡ್ಡಿಗಳನ್ನ ನಾವು ರೆಡಿ ಮಾಡ್ಕೋಬೇಕು. ಈ ಥರ ಇದು ಫಿನಿಶ್ ಆದಮೇಲೆ ಅದನ್ನು ಕಟ್ ಮಾಡ್ಕೋಬೇಕು. ಇದೇ ಥರ ಇನ್ನೊಂದಿಷ್ಟು ಕಡ್ಡಿಗಳನ್ನ ರೆಡಿ ಮಾಡ್ಕೋಬೇಕು. ಈಗ
ಟಿಕ್ಸೋ ಟೇಪ್ ತೊಗೊಂಡು ಅದನ್ನು ಫಿನಿಶ್ ಮಾಡಬೇಕು. ಈ ಥರ ಫುಲ್ ರಿಬ್ಬನ್ ರೋಲ್ ಮಾಡಿದ್ಮೇಲೆ ತೆಂಗಿನ ಗರಿ ಕಡ್ಡಿ ಕಾಣೋದಿಲ್ಲ. ಬುಕ್ಕೆಗೆ ಬೇಕಾಗಿರೋ ಅಷ್ಟು ಫೆದರ್ಸನ್ನು ತಯಾರು ಮಾಡ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಫೆದರ್ಸ್ ಈ ಬುಕ್ಕೆ ಪ್ಲಾಸ್ಟಿಕ್ಕಲ್ಲಿ ಅರೇಂಜ್ ಮಾಡ್ತೀನಿ ಒಂದೊಂದು. ಈ ಎಂಡಿಗೆ ಗ್ಲೂ ಹಚ್ಚಿ ನಾವು ಈ ಸಿಲ್ವರ್ ಪೇಪರ್ ಒಳಗೆ ಹಾಕಬೇಕು. ಹೀಗೆ ಎಲ್ಲ ಥರ ಇವನ್ನ ಅರೇಂಜ್ ಮಾಡ್ಕೋಬೇಕು ಬುಕ್ಕೆ ಒಳಗೆ. ಈ ಥರ ಒಂದಾದ್ಮೇಲೆ ಒಂದು ಸ್ಟಿಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇದಕ್ಕೆ ಬುಕ್ಕೆ ಫ್ಲವರ್ ಬುಕ್ಕೆ ಅಂದರೆ ಫ್ಲವರ್ಸ್ ಹಾಕಬೇಕಲ್ಲ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ತೊಗೊಂಡಿದ್ದೀನಿ. ಸೊ ಫಸ್ಟು ಈ ರೋಸ್ ಹಾಕ್ತೀನಿ. ಇದರ ಹಿಂದ್ಗಡೆ ವೈಟ್ ಗ್ಲೂ ಹಾಕಿ ನಾವು ಇದನ್ನು ಸ್ಟಿಕ್ ಮಾಡಬೇಕು. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನಾವು ಸ್ಟಿಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇದು ಸೋಲಾವುಡ್ ಫ್ಲವರು, ಇದನ್ನು ಮನೆಯಲ್ಲೇ ಮಾಡಿದ್ದು. ನಿಮಗೆ ಹೆಂಗೆ ಬೇಕೋ ಆ ಥರ ಲೀಫ್ ಕಟ್ ಮಾಡಿ ಇಂಥ ಫ್ಲವರ್ ಮಾಡ್ಕೋಬೋದು. ಹಿಂದ್ಗಡೆ ವೈಟ್ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ನಮ್ಮ ಕ್ರಿಯೇಟಿವಿಟಿನೂ ಬೆಳೆಯುತ್ತೆ. ಇದನ್ನು ಮಾಡೋದ್ರಿಂದ ದುಡ್ಡು ಕಡಿಮೆ ಆಗುತ್ತೆ. ಹೀಗೆ ಈ ಬುಕ್ಕೆಯಲ್ಲಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೋಬೋದು. ಈಗ ಎಲ್ಲ ಫ್ಲವರ್ಸನ್ನು ನಾನು ಈ ಬುಕ್ಕೆ ಒಳಗೆ ಹಾಕಿದ್ದೀನಿ. ನಂತರ ಥರ್ಮಾಕೋಲ್ ಬಾಲ್ಸ್ ತೊಗೊಂಡು ಇದ್ರೊಳಗೆ ಹಾಕಬೇಕು. ಥರ್ಮಾಕೋಲ್ ಬಾಲ್ಸ್ ಹಾಕೋದ್ರಿಂದ ಬುಕ್ಕೆಗೆ ಇನ್ನಷ್ಟು ಮೆರುಗು ಬರುತ್ತದೆ. ಇದು ಥರ ಥರ್ಮಾಕೋಲ್ ಬಾಲ್ಸ್ ಹಾಕಿದ ಮೇಲೆ ನಾವು ರೆಡ್ ಸ್ಯಾಟಿನ್ ರಿಬ್ಬನ್ ತೊಗೋಬೇಕು. ಈ ರೆಡ್ ಸ್ಯಾಟಿನ್ ರಿಬ್ಬನ್ನಲ್ಲಿ ಹೂ ಮಾಡ್ಕೋಬೇಕು. ಈ ಥರ ಹೂವನ್ನ ಕಟ್ಕೋಬೇಕು. ಇದನ್ನು ನಿಮ್ಗೆ ಹೆಂಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಚುಚ್ಕೊಂಡ ನಂತರ ಈ ಪ್ಲಾಸ್ಟಿಕ್ ಇರುತ್ತಲ್ಲ ಬುಕ್ಕೆದ್ದು, ಅದರಲ್ಲಿ ಇದನ್ನು ಚುಚ್ಚಬೇಕು. ಚುಚ್ಚಿ ಈಗ ನೀಟಾಗಿ ಮಾಡಬೇಕು. ಕೊನೆಗೆ ಈ ರೆಡ್ ರಿಬ್ಬನ್ ಹಾಕಿ ಫ್ಲವರ್ ಮಾಡಿ ಅದಕ್ಕೊಂದು ಗೆಟಪ್ ಕೊಟ್ಟಿದ್ವಿ. ಈಗ ಇದು ಫ್ಲವರ್ ಬುಕ್ಕೆ ರೆಡಿಯಾಗಿದೆ. ನೋಡಿದಿರಲ್ಲ ವೀಕ್ಷಕರೇ, ಇಂಥ ಬುಕ್ಕೆಗಳನ್ನು ನಾವು ಮನೆಯಲ್ಲೇ ಮಾಡಿ ನಾವು ಬರ್ಡೇ ಪಾರ್ಟಿಗೆ, ಮದುವೆಗೆ ಎಲ್ಲ ಕಡೆ ಗಿಫ್ಟಾಗಿ ಕೊಡಬಹುದು. ಇದನ್ನು ನಾವು ಮನೆಯಲ್ಲಿ ಮಾಡಿ ಅವರಿಗೆ ಕೊಟ್ಟರೆ ಅವರಿಗೂ ಕೂಡ ಸಂತೋಷವಾಗುತ್ತದೆ. ಇದನ್ನು ಬುಕ್ಕೆ ಹೇಗೆ ಮಾಡುವುದೆಂದು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೂವು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಇನ್ನೊಬ್ಬರಿಗೆ ಹೂವಿನ ಬೊಕ್ಕೆಯನ್ನ ಕೊಡುವುದರ ಮೂಲಕ ಅವರ ಸ್ನೇಹವನ್ನ ಗಟ್ಟಿ ಮಾಡಿಕೊಳ್ತೀವಿ. ನೀವು ಹಾಗೆ ಅಲ್ಲಿ ಇಲ್ಲಿ ಹೋಗಿ ಹೂವಿನ ಬೊಕ್ಕೆಯನ್ನ ಹುಡುಕಿ ಟೈಮ್ ವೇಸ್ಟ್ ಮಾಡಿಕೊಳ್ಳುವ ಬದಲು ಇಂತಹ ಹೂವಿನ ಬೊಕ್ಕೆಗಳನ್ನು ನೀವೇ ರೆಡಿ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಥವಾ ಬಂಧು ಬಳಗದವರಿಗೆ ಶುಭವನ್ನ ಕೋರಿ.